ಸಂತ್ರಸ್ತರಿಗೆ ನ್ಯಾಯ ಕೊಡಿಸಬೇಕಾದಂತಹ ಸರ್ಕಾರವೇ ಅಥವಾ ಅಧಿಕಾರಿಗಳು ಇವತ್ತು ಅದೇ ಸಂತ್ರಸ್ತರ ಪರವಾಗಿ ನಿಂತವರ ಮೇಲೆ ಪ್ರಕರಣಗಳನ್ನು ದಾಖಲಿಸ್ತಾ ಇರುವಂತದ್ದು. ಪುತ್ತೂರಿನ ಲವ್ ಸೆಕ್ಸ್ ದೋಖಾ ಪ್ರಕರಣದಲ್ಲಿ ಸ್ಫೋಟಕ ಬೆಳವಣಿಗೆ ಆಗಿರುವಂತದ್ದು. ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಪುತ್ತೂರಿನಲ್ಲಿ ನಡೆದಂತಹ ಈ ಒಂದು ದುಷ್ಟ ಕೃತ್ಯ ಎಲ್ಲ ರಾಜ್ಯದಾದ್ಯಂತ ಜನ ವೀಕ್ಷಣೆ ಮಾಡಿದವರು ಎಲ್ರಿಗೂ ಗೊತ್ತಿದೆ. ಲವ್ ಸೆಕ್ಸ್ ದೋಖಾ ಪ್ರಕರಣ. ಜಗನ್ನಿವಾಸ ರಾವ್ ಅವರ ಮಗ ಕೃಷ್ಣ ಜೆ ರಾವ್ ಅವರ ಪ್ರೀತಿಯ ಮೋಹದ ಪಾಶಕ್ಕೆ ಸಿಲುಕಿ ಅವರ ಮುಗ್ಧ ಹೆಣ್ಣು ಮಗು ಬಲಿಯಾಗಿರುವಂಥದ್ದು ಮಾತ್ರ ಅಲ್ಲ, ಗಂಡು ಮಗುವಿಗೆ ಜನ್ಮ ನೀಡಿದಂತಹ ಒಂದು ವಿಚಾರ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಹೋರಾಟಗಳು ನಡೀತಾ ಇದೆ, ಕಾನೂನಾತ್ಮಕವಾಗಿ ಬೆಳವಣಿಗೆಗಳು ನಡೀತಾ ಇದೆ. ಇವೆಲ್ಲದರ ನಡುವೆ ಬಹುಮುಖ್ಯ ಒಂದು ಅಂಶ ಬೆಳಕಿಗೆ ಬಂದಿರುವಂಥದ್ದು. ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಹೇಳಿ ಕೇಳಿ ಹಿಂದುತ್ವದ ಹುಟ್ಟೂರು ಅಂತ ಕರೆಸಿಕೊಳ್ಳುವಂತಹ ಪುತ್ತೂರು ತಾಲೂಕಿನ ಹೃದಯ ಭಾಗ ಕೇಪುಲು ಎಂಬಲ್ಲಿ ನಡೆದಂತಹ ಒಂದು ಘಟನೆ ನೀವೆಲ್ಲ ಗಮನಿಸಿರ್ಬೋದು. ವರ್ಷಗಳು ಹತ್ತಿರ ಆಗ್ತಾ ಬಂತು, ಆದರೆ ಯಾವುದೇ ಇತ್ಯರ್ಥಗಳು ಆಗದೇ ಇರುವಂಥದ್ದು. ನೋಡಿ, ಪುತ್ತೂರಿನಲ್ಲಿ ಇನ್ನೂ ಸಣ್ಣ ಪುಟ್ಟ ವಿಚಾರಗಳು ನಡೆದರೆ ಅದನ್ನು ಎಷ್ಟು ದೊಡ್ಡ ಮಟ್ಟಕ್ಕೆ BJP ನಾಯಕರುಗಳು ತಗೊಂಡು ಹೋಗ್ತಾರೆ. ಸೊ ಅಂಥದ್ರಲ್ಲಿ ಓರ್ವ ಪ್ರಮುಖ BJP ನಾಯಕನಾಗಿದ್ದವನ ಮಗ ಇಂತಹ ಒಂದು ಕರ್ಮಕಾಂಡವನ್ನು ಮಾಡಿದಂತಹ ಸಂದರ್ಭದಲ್ಲಿ ಎಷ್ಟೊಂದು ಸಾಫ್ಟ್ ಆಗಿ ಈ ಒಂದು ಮ್ಯಾಟ್ರನ್ನು ತಗೊಂಡು ಹೋಗ್ತಾ ಇದ್ದಾರೆ. ನೋಡಿ, ಆ ಒಂದು ಕುಟುಂಬವನ್ನು, ಸಂತ್ರಸ್ತ ಕುಟುಂಬದವರು ಮೀಡಿಯಾ ಮುಂದೆ ಎಷ್ಟೇ ಬಾರಿ ಭೇಟಿ ಕೊಟ್ಟಿದ್ರು ಕೂಡ ಆ ಒಂದು ಆರೋಪಿ ಕುಟುಂಬ ಅಂತ ಕರೆಸಿಕೊಳ್ಳುವಂತಹ ಜಗನ್ನಿವಾಸ್ ಅವರ ಕುಟುಂಬ ಇದುವರೆಗೂ ಕೂಡ ಒಂದೇ ಒಂದು ಮೀಡಿಯಾವನ್ನು ಸಂಪರ್ಕ ಮಾಡಲಿಲ್ಲ, ಅಥವಾ ಮೀಡಿಯಾ ಕೂಡ ಅವರನ್ನ ಸಂಪರ್ಕ ಮಾಡಿಸುವಂತಹ ಧೈರ್ಯವನ್ನು ಕೂಡ ಮಾಡಲಿಲ್ಲ. ಅವರ ಹೇಳಿಕೆಯನ್ನು ಪಡೆದುಕೊಳ್ಳುವಂತಹ ಒಂದು ಧೈರ್ಯವನ್ನು ಕೂಡ ಮಾಡಲಿಲ್ಲ. ಮಾತ್ರ ಅಲ್ಲ, ಪುತ್ತೂರಿನಲ್ಲಿ ಹಲವು BJP ನಾಯಕರಿದ್ದಾರೆ, ಹಲವು ಹಿಂದುತ್ವದ ನಾಯಕರು ಅಂತ ಹೇಳಿಕೊಳ್ಳುವವರಿದ್ದಾರೆ. ಯಾರೂ ಕೂಡ ಅವರನ್ನ ಈ ಒಂದು ವಿಚಾರದಲ್ಲಿ ಯಾಕೆ ನಿಮ್ಮ ಮಗ ಈ ಥರ ಮಾಡಿದ ಅನ್ನುವಂತಹ ಪ್ರಶ್ನೆಯನ್ನು ಕೇಳುವ ಗೋಜಿಗೆ ಹೋಗಲಿಲ್ಲ. ಏನು ಸಂಧಾನ ಮಾಡ್ತೀವಿ ಅಂತ ಹೇಳಿ ಅಲ್ಲಿಂದಲ್ಲಿಗೆ ಅದನ್ನು ಮುಗಿಸುವಂತಹ ಪ್ರಯತ್ನಗಳೇ ಎಲ್ಲರೂ ಮಾಡಿರುವಂಥದ್ದು. ಇನ್ನು ರಾಜಕಾರಣಿಗಳಿರಲಿ, ಇನ್ನು ನಾಯಕರಿರಲಿ, ಯಾರೇ ಮಾಡಿದ್ದು ಅದನ್ನೇ. ಆರಂಭದಲ್ಲಿ ಈ ಒಂದು ವಿಶ್ವಕರ್ಮ ಸಮಾಜ ಈ ಒಂದು ವಿಚಾರದಲ್ಲಿ ಮೂಗು ತುರಿಸುವ ಪ್ರಯತ್ನವನ್ನು ಕೂಡ ಮಾಡಿರಲಿಲ್ಲ. ಯಾಕಂತಂದರೆ ಪುತ್ತೂರಿನ ವಿಶ್ವಕರ್ಮ ಸಮುದಾಯ ಅಂತ ಹೇಳಿದ್ರೆ ಹೆಚ್ಚಾಗಿ BJP ಬೆಂಬಲಿತರೇ ಇರುವಂಥದ್ದು. ಸೊ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಅಷ್ಟೊಂದು ಒಪ್ಪೋಸ್ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ರಾಜ್ಯ ಮಟ್ಟದ ನಾಯಕರುಗಳು, ವಿಶ್ವಕರ್ಮದ ರಾಜ್ಯಾಧ್ಯಕ್ಷರು KP ನಂಜುಂಡಿ ಅವರು ಈ ಒಂದು ಪುತ್ತೂರಿಗೆ ಬಂದಂತಹ ಸಂದರ್ಭದಲ್ಲಿ ನಿಜವಾಗ್ಲೂ ನಾಚಿಕೆಯಾಗಿ ತಲೆ ತಗ್ಗಿಸಿಕೊಂಡು ವಿಶ್ವಕರ್ಮ ಸಮುದಾಯ ಇವರ ಜೊತೆ ನಿಲ್ಲಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಬಂದು ಎದುರಾಗುತ್ತೆ. ಸೊ ಕೊನೆಗೆ ಏನಾಗುತ್ತೆ ನೋಡಿ, ಅವರು ಹೋರಾಟ ಮಾಡೋದಕ್ಕೆ ಹೋಗೋದಿಲ್ಲ, ಬೇರೆ ಏನೂ ಆಗೋದಿಲ್ಲ. ನೋಡಿ, ಇವರನ್ನ ಸಂತೈಸುವಂತಹ ಒಂದು ಕೆಲಸವನ್ನು ಮಾಡುತ್ತೆ. ಅವರು ಮದುವೆ ಆಗ್ತಾರೆ ಅಂತೇಳಿ ಒಂದು ವಾರ, ಒಂದು ತಿಂಗಳು, 2 ತಿಂಗಳು ಅಂತೇಳಿ ಈ ಒಂದು ವಿಚಾರವನ್ನು ಮುಂದೆ ಹಾಕ್ತಾ ಹೋಗ್ತಾರೆ. ಸೊ ಮಧು ಆಚಾರ್ಯ ಅನ್ನುವಂತಹ ಹೆಸರು ಕೂಡ ಈ ಒಂದು ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಿತ್ತು. ಈ ಒಂದು ಸಂತ್ರಸ್ತೆಯ ಅಮ್ಮ ಕೂಡ ಹಲವು ಬಾರಿ ಮಧು ಆಚಾರ್ಯ ಅವರ ಹೆಸರನ್ನು ಹೇಳ್ತಾ ಇದ್ರು. ಆದರೂ ಕೂಡ ಯಾವುದೇ ಬೆಳವಣಿಗೆ ಆಗದೇ ಇರುವಂತಹ ವಿಚಾರ ನೀವು ಗಮನಿಸಿರ್ಬೋದು. ಅಂದರೆ ನೋಡಿ, ಒಂದು ರೀತಿಯಲ್ಲಿ ರಾಜಕೀಯ ನಾಯಕರುಗಳು, ಅವರ ಮಕ್ಕಳು ಏನಾದರೂ ಘನಾಂಧಾರಿ ಕೆಲಸ ಮಾಡಿದರೆ ಇಲ್ಲಿ ರಾಜಕೀಯ ಅಥವಾ ಕಾನೂನು ವ್ಯವಸ್ಥೆ ಅಥವಾ ಅವರ ಸಮಾಜ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಎಷ್ಟು ಸಾಫ್ಟಾಗಿ ಪ್ರತಿಕ್ರಿಯೆಗಳನ್ನು ಕೊಡುತ್ತೆ ಅನ್ನೋದಕ್ಕೆ ಇದೇ ಒಂದು ಪುತ್ತೂರಿನ ಲವ್ ಸೆಕ್ಸ್ ದೋಖಾ ಪ್ರಕರಣ ಪ್ರಮುಖ ಕಾರಣವಾಗಿ ನಾವಿಲ್ಲಿ ಹೇಳಬೇಕಾಗುತ್ತೆ. ಬೇರೆ ಯಾವುದೇ ಧರ್ಮದವ ಇಲ್ಲಿ ಇದ್ದಿದ್ರೆ ಪುತ್ತೂರು ಯಾವ ರೀತಿಯಲ್ಲಿ ಪ್ರಕ್ಷುಬ್ಧ ಆಗ್ತಾ ಇತ್ತು, ಎಷ್ಟು ದೊಡ್ಡ ನಾಯಕರುಗಳು ಬರ್ತಾ ಇದ್ರು. ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತಹ, ನಾವು ಏನೇ ಪ್ರಕರಣ ಆಗಲಿ ಪುತ್ತೂರನ್ನು ಹೊತ್ತಿಸುವಂತಹ ಒಂದು ನಾಯಕ ಇದ್ದಾನೆ, ಅರುಣ್ ಕುಮಾರ್ ಪುತ್ತಿಲ ಅನ್ನುವಂತಹ ವ್ಯಕ್ತಿ. ಸೊ ಆತ ಈ ಒಂದು ಪ್ರಕರಣದಲ್ಲಿ ಮೂಗು ತುರಿಸೋಕೆ ಬಂದಿಲ್ಲ. ಆತನ ಗಾಳಿ ಕೂಡ ಈ ಒಂದು ಪ್ರಕರಣವನ್ನು ಸೋಕಿಲ್ಲ ಅಂತ ಹೇಳಿದರೆ ನಾವು ಅಚ್ಚರಿ ಬೀಳಲೇಬೇಕು. ಅಂದರೆ ಯಾವುದೋ ಅನ್ಯ ಧರ್ಮದಿಂದ ಅನ್ಯಾಯ ಆಗ್ತಾ ಇದ್ರೆ ಅಥವಾ ಏನೇ ಒಂದು ಸಣ್ಣ ಪ್ರಾಬ್ಲಮ್ ಆಗಿದ್ರೆ ಅದನ್ನು ಕೇಳೋಕೆ ನಿಮಗೆ ನಾಯಕರಿದ್ದಾರೆ. ಆದರೆ ಸ್ವಧರ್ಮದಿಂದ ಅಥವಾ ಏನೋ ಒಂದು ಮೇಲು ಕೀಳು ಜಾತಿ ಅಂತ ಹೇಳಿಕೊಂಡು ಅಲ್ಲಿ ಏನಾದರೂ ಅನ್ಯಾಯ ಆದರೆ ನಿಮ್ಮ ಬಾಯಿಗೆ ಬೀಗ ಹಾಕಿರುತ್ತೆ ಅನ್ನೋದಕ್ಕೆ ಇದೇ ಒಂದು ಪ್ರಕರಣವನ್ನೇ ನಾವು ಸಾಕ್ಷಿಯಾಗಿ ಹೇಳಬೇಕಾಗುತ್ತೆ. ನೋಡಿ, ಇದುವರೆಗೂ ಯಾವುದೇ ವಿಚಾರಗಳು ಇತ್ಯರ್ಥಗಳು ಆಗಿಲ್ಲ. ನಾವಿನ್ನೂ ರಾಜಸಂಧಾನಕ್ಕೆ ಕರಿತೇವೆ ಅಂತೇಳಿ ಈ ಒಂದು ಸಂತ್ರಸ್ತ
ಕುಟುಂಬವನ್ನು ಈ ರೀತಿ ಸತಾಯಿಸ್ತಾ ಇರುವಂಥದ್ದು. ಸೊ ಇಲ್ಲಿ ಆರಂಭದಿಂದ ಹಿಡಿದು ಕೊನೆಯವರೆಗೂ ಅವರ ಜೊತೆಯಾಗಿ ನಿಂತವರು ಅಂತ ಹೇಳಿದರೆ ವಿಶ್ವಕರ್ಮ ಸಮುದಾಯದ ರಾಜ್ಯಾಧ್ಯಕ್ಷರು KP ನಂಜುಂಡಿ ಅವರು ಒಂದು ರೀತಿಯಲ್ಲಿ ಕಾನೂನಾತ್ಮಕವಾಗಿ ಎಲ್ಲ ವಿವರಗಳನ್ನು ಒಂದು ರೀತಿಯಲ್ಲಿ ಶೇಖರಿಸಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾ ಇರುವಂಥವರು. ಆದರೆ ಇಲ್ಲಿ ಕಾಂಗ್ರೆಸ್ ನಾಯಕಿ ಅಥವಾ ಮಹಿಳಾ ಪರ ಹೋರಾಟಗಾರರು ಅಥವಾ ಸಮಾಜದಲ್ಲಿ ಸಾಮಾಜಿಕವಾಗಿ ಹೋರಾಟವನ್ನು ಮಾಡುವಂತಹ ಪ್ರತಿಭಾ ಕುಳಾಯಿ ವಿಚಾರ ಪ್ರಮುಖವಾಗಿ ಪ್ರಸ್ತಾಪ ಆಗುತ್ತೆ. ಸೊ ಈ ವಿಡಿಯೋದ ಮ್ಯಾಟ್ರು ಕೂಡ ಅದೇ. ಪ್ರತಿಭಾ ಕುಳಾಯಿ ಈ ಒಂದು ಲವ್ ಸೆಕ್ಸ್ ದೋಖಾ ಪ್ರಕರಣದಲ್ಲಿ ಎಂಟ್ರಿ ಆಗ್ತಾರೆ ಮಾತ್ರ ಅಲ್ಲ, ಮಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾರೆ, ಪುತ್ತೂರಿನಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾರೆ. ಈ ಒಂದು ವಿಚಾರವನ್ನು ರಾಜ್ಯದಾದ್ಯಂತ ದೇಶದಾದ್ಯಂತ ತಲುಪಿಸುವಂತ ಮಾಡ್ತಾರೆ, ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟುವಂತ ಮಾಡ್ತಾರೆ, ಕಾನೂನು ವ್ಯವಸ್ಥೆ ಪೊಲೀಸ್ ವ್ಯವಸ್ಥೆಗೂ ಕೂಡ ಬಿಸಿ ಮುಟ್ಟಿಸುವಂತಹ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇರ್ತಾರೆ. ಮಾತ್ರ ಅಲ್ಲ, ಕಳೆದ ತಿಂಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟು ಮಂಗಳೂರಿನಲ್ಲಿ ಒಂದು ಪತ್ರಿಕಾಗೋಷ್ಠಿ ನಡೆಯುತ್ತೆ. ಆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅವರು ಕಲ್ಲಡ್ಕ ಪ್ರಭಾಕರ ಭಟ್ ಅವರನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಳ್ತಾರೆ. ಸೊ ಇಲ್ಲಿ ಪ್ರಭಾಕರ ಭಟ್ ಅವರನ್ನ ಯಾಕೆ ಅವರು ಗುರಿ ಮಾಡಿದ್ರು ಅಂತ ಕೇಳಿದರೆ, ಈ ಒಂದು ವಿಚಾರ ಮೊದಲು ಪ್ರಸ್ತಾಪ ಆಗುವಂತಹ ಸಂದರ್ಭದಲ್ಲಿ ಸಂಧಾನಕ್ಕೆ ಕರೆದಂತಹ ಕೆಲವೊಂದು ವ್ಯಕ್ತಿಗಳಲ್ಲಿ ನಳಿನ್ ಕುಮಾರ್ ಕಟೀಲ್ ಇರ್ಬೋದು, ಪ್ರಭಾಕರ್ ಭಟ್ ಇರ್ಬೋದು, ಇನ್ನಿತರ BJP ಮುಖಂಡರುಗಳು ಅಥವಾ ಹಿಂದುತ್ವದ ಪ್ರಮುಖರು ಎನಿಸಿಕೊಳ್ಳುವಂತಹ ಪ್ರಮುಖರನ್ನು ಈ ಒಂದು ಸಂಧಾನಕ್ಕೆ ಕರೆದಿದ್ದು ಮಾತುಕತೆ ಮಾಡಿದರು. ಇವರನ್ನು ಮನವೊಲಿಕೆ ಮಾಡ್ತೀವಿ, ನಾವು ಮದುವೆ ಮಾಡಿಸಿಕೊಡ್ತೀವಿ ಅನ್ನುವಂತಹ ಪ್ರಮುಖ ವಿಚಾರಗಳು ಅಲ್ಲಿ ಚರ್ಚೆಯಾಗಿದ್ದವು. ಆದರೆ ಅದ್ಯಾವುದರಿಂದಲೂ ಅದಕ್ಕೆ ಯಾವುದಕ್ಕೂ ಕುಮ್ಮಕ್ಕು ಕೊಡದಂತಹ ಜಗನ್ನಿವಾಸ ರಾವ್ ಮತ್ತು ಆತನ ಕುಟುಂಬ ಯಾರ ಮಾತನ್ನು ಕೇಳಿರಲಿಲ್ಲ. ಕೊನೆಯದಾಗಿ ಕಾನೂನು ಹೋರಾಟಕ್ಕೆ ಮಣಿದು, ಅಂದರೆ ಈ ಒಂದು ಮಗನ ಆ ಒಂದು DNA ಮತ್ತು ಈ ಒಂದು ಸಂತ್ರಸ್ತೆಯ ಮಗುವಿನ DNA ಹೋಲಿಕೆಯಾಗಿದ್ದು, ಆ ಮಗುವಿನ ತಂದೆ ಕೃಷ್ಣ ಜಯರಾವ್ ಅಂತ ಕನ್ಫರ್ಮ್ ಆದ ನಂತರ ಮದುವೆ ಮಾಡಿಸ್ಕೊಡ್ತೀವಿ, ಆದರೆ ಅದಕ್ಕೂ ಕೂಡ ಸಾವಿರಾರು ನಿಬಂಧನೆಗಳು, ಅಂದರೆ ಕಡ್ಡಾಯವಾಗಿ ಈ ರೀತಿಯೇ ಮಾಡಬೇಕು ಅನ್ನುವಂತಹ ಕೆಲವೊಂದು ಕಂಡೀಷನ್ಗಳನ್ನು ಹಾಕ್ತಾರೆ. ಅದರಲ್ಲಿ ಪ್ರಮುಖವಾಗಿ ಮೊದಲೆಲ್ಲ ಕೇಳಿ ಬರ್ತಾ ಇದ್ದಂತಹ ಕಂಡೀಷನ್ ಏನಪ್ಪ ಅಂದರೆ, ಈ ಒಂದು ಮಗುವನ್ನು ಅನಾಥಾಶ್ರಮಕ್ಕೆ ಕೊಡಬೇಕು, ನೀವು ಸಾಕಬಾರ್ದು, ನಾವು ಸಾಕೋದಿಲ್ಲ ಅಂತ. ನೋಡಿ, ಇಲ್ಲಿ ಮೊದಲು ಪ್ರಭಾಕರ್ ಭಟ್ ಅವರು ಭಾಷಣದಲ್ಲಿ ಹೇಳ್ತಾ ಇದ್ರು, ನೀವು ಮಕ್ಕಳನ್ನು ಮಾಡಿ. ಇದೇ ವಿಚಾರದಲ್ಲಿ ಪ್ರತಿಭಾ ಕುಳಾಯಿ ಅವರು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿದ್ರು. ಮಕ್ಕಳು ಮಾಡಿ ಅಂತ ಹೇಳಿದರೆ ಸಾಕಾಗ್ಲಿಕ್ಕಿಲ್ಲ, ಮದುವೆ ಮಾಡಿ ಮಕ್ಕಳು ಮಾಡಿ ಅಂತ ಹೇಳಬೇಕು ಅಂತ ಅದನ್ನು ಹೇಳಿದರು. ಸೊ ಅದು ಕೂಡ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇತ್ತು. ನಂತರ ಪ್ರತಿಭಾ ಕುಳಾಯಿ ಒಂದಷ್ಟು ಕೆಂಗಣ್ಣಿಗೆ ಇಲ್ಲಿ ಗುರಿಯಾಗಿದ್ರು. ಇಂತಹ ಪ್ರಮುಖ ನಾಯಕರನ್ನು ಕರ್ಕೊಂಡು ಈ ರೀತಿ ಮಾತಾಡ್ತಾ ಇದ್ದಾರೆ ಅನ್ನುವಂತಹ ಕೆಂಗಣ್ಣಿಗೆ ಗುರಿಯಾಗಿದ್ರು. ಇವಾಗ ನೋಡಿ, ಕಾಂಗ್ರೆಸ್ ಸರ್ಕಾರ ಇವಾಗ ಇರುವಾಗಲೂ ಕೂಡ ಅವರು ಕಾಂಗ್ರೆಸ್ ನಾಯಕಿಯ ಮೇಲೆ ಪ್ರಕರಣ ದಾಖಲಿಸಿಕೊಳ್ತಾರೆ. ಅಂದರೆ ಇಲ್ಲಿ ಎಷ್ಟು ಪ್ರಬಲ ಹಿಂದುತ್ವದ ನಾಯಕರುಗಳು ಇದ್ದಾರೆ ಅನ್ನೋದಕ್ಕೆ ಒಂದು ರೀತಿಯಲ್ಲಿ ಉದಾಹರಣೆ ಅಂತ ಹೇಳ್ಬೋದು. ನಂತರ ನಡೆದಂತಹ ಒಂದು ವಿಚಾರ ಅಂತ ಹೇಳಿದರೆ, 26ನೇ ತಾರೀಕು ಕಲ್ಲಡ್ಕದಲ್ಲೇ ನಾವು ಏನು ಮಾಡ್ತೀವಿ, ಈ ಒಂದು ಮಗುವಿಗೆ ನಾಮಕರಣ ಮಾಡ್ತೀವಿ ಅಂತ ಹೇಳೇ ಬಿಟ್ರು. ಅಂದರೆ ಬೇರೆಲ್ಲೂ ಮಾಡೋದಿಲ್ಲ, ಕಲ್ಲಡ್ಕದಲ್ಲೇ ಮಾಡ್ತೀವಿ. ಯಾಕಂತಂದರೆ ಕಲ್ಲಡ್ಕದಲ್ಲಿ ಪ್ರಭಾಕರ್ ಭಟ್ ಅಲ್ವಾ ದ್ವೇಷ ಭಾಷಣ ಮಾಡಿರುವಂಥದ್ದು, ಹಿಂದೂಗಳಿಗೆ ಮಕ್ಕಳು ಮಾಡಿ ಅಂತ ಹೇಳಿರುವಂಥದ್ದು. ಸೊ ಆ ಒಂದು ಕಾರಣಕ್ಕೆ ಅಲ್ಲೇ ಹೋಗಿ ನಾವು ನಾಮಕರಣ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ಅದು ಕೂಡ ಒಂದು ರೀತಿಯಲ್ಲಿ ಸಂಧಾನದ ಹೆಸರಿನಲ್ಲಿ ನೋಡಿ, 26ನೇ ತಾರೀಕು ಆಗುವಾಗ ಅವರು ಏನು ವಿಶ್ವಕರ್ಮ ಸಮುದಾಯ, ಆಮೇಲೆ ಹಿಂದೂ ಸಂಘಟನೆಗಳು, ಆಮೇಲೆ BJP, ಕಾಂಗ್ರೆಸ್ ಎಲ್ಲ ಸೇರಿಕೊಂಡು ಸಂಧಾನ ಮಾಡ್ತೀವಿ, 31ನೇ ತಾರೀಕಿನಂದು ಮದುವೆ ಆಗ್ತೀವಿ ಅಂತ ಹೇಳಿಕೊಂಡು ಅದನ್ನು ಕೂಡ ತಪ್ಪಿಸಿದರು. 26ನೇ ತಾರೀಕಿನಂದು ನಡೆಯಬೇಕಿದ್ದಂತಹ ನಾಮಕರಣ ಮುಂದೂಡಲಾಗಿದೆ ಅಂತ 31ನೇ ತಾರೀಕಿನಂದು ಪ್ರತಿಭಾ ಕುಳಾಯಿ ಏನು ಮಾಡ್ತಾರೆ, ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ. ಅವತ್ತು ಹೇಳ್ತಾರೆ, ಇದೆಲ್ಲಿ ಆದರೂ ಆಗಿಲ್ಲ ಅಂದರೆ 6ನೇ ತಾರೀಕಿನಂದು ನಾವು ನಾಮಕರಣ ಮಾಡೇ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಅದಿವಾಗ ನೋಡಿ, 27ನೇ ತಾರೀಕಿನಂದು ಈ ಒಂದು ವಿಚಾರದ ಬಗ್ಗೆ ಪ್ರತಿಭಾ ಕುಳಾಯಿ ಮೇಲೆ ಪ್ರಕರಣವನ್ನು ಮಂಗಳೂರಿನಲ್ಲಿ ದಾಖಲಿಸ್ತಾರೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟು ಪ್ರತಿಭಾ ಕುಳಾಯಿಗೆ ನೋಟಿಸ್ ಬಂದಿರುವಂಥದ್ದು, ಪುತ್ತೂರಿಗೆ ಹಾಜರಾಗಬೇಕು ಎನ್ನುವಂತಹ ವಿಚಾರದಲ್ಲಿ. ಸೊ ಆ ಒಂದು ನೋಟಿಸನ್ನು ಏನು ಅನ್ನೋದ್ರ ಬಗ್ಗೆ ಗಮನಿಸ್ತಾ ಹೋಗೋಣ. ಇವರಿಗೆ ಪ್ರತಿಭಾ ಕುಳಾಯಿ, ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ. ನಿಮಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ನಿಮ್ಮ ವಿರುದ್ಧ ಜಗನ್ನಿವಾಸ ರಾವ್ ಎಂಬವರು ಮಾನ್ಯ ಪೊಲೀಸ್ ಅಧೀಕ್ಷಕರು, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ಇವರಿಗೆ ನೀಡಿದ ದೂರು ಅರ್ಜಿಯನ್ನು ವಿಚಾರಣೆಗಾಗಿ ಪುತ್ತೂರು ನಗರ ಪೊಲೀಸ್ ಠಾಣೆಗೆ ಕಳುಹಿಸಿಕೊಟ್ಟಿದ್ದು, ಸದ್ರಿ ದೂರು ಅರ್ಜಿಯ ವಿಚಾರಣೆ ಬಗ್ಗೆ ನೀವು ಈ ನೋಟಿಸು ಸಿಕ್ಕ ಕೂಡಲೇ ಪುತ್ತೂರು ನಗರ ಠಾಣೆಯಲ್ಲಿ ಈ ಕೆಳಗೆ ಸಹಿ ಮಾಡಿದ ವಿಚಾರಣಾ ಅಧಿಕಾರಿಯವರ ಮುಂದೆ ಹಾಜರಾಗುವಂತೆ ನಿಮಗೆ ಈ ಮೂಲಕ ತಿಳುವಳಿಕೆ ನೀಡಲಾಗಿದೆ. ನೋಡಿ, ಪುತ್ತೂರು ನಗರ ಠಾಣೆಗೆ ಯಾರು ಇಲ್ಲಿ ಸಹಿ ಮಾಡಿದ್ದಾರೆ ಅವರನ್ನು ಮುಖತಃ ಭೇಟಿಯಾಡಬೇಕು, ವಿಚಾರಣೆ ಎದುರಿಸಬೇಕು ಅಂತ. ಯಾಕೆ ಅಂತ ಕೇಳಿದರೆ, ಇಲ್ಲಿ ಸಂತ್ರಸ್ತರ ಪರವಾಗಿ ಇವರು ಮಾತಾಡಿದರು. ನೋಡಿ, ಇಲ್ಲಿ ಇಷ್ಟು 7-8 ತಿಂಗಳಾಯಿತು, ಈ ಒಂದು ಮಗುವಿಗೆ ನ್ಯಾಯ ಇಲ್ಲ, ಮಗುವಿಗೆ ನಾಮಕರಣ ಇಲ್ಲ, ಏನೂ ಇಲ್ಲದಿರುವಾಗ ನೋಡಿ, ಅಪ್ಪ ಅನ್ನುವಂಥವ ಹುಟ್ಟಿಸಿದವ ಅಲ್ಲಿ ಜೀವಂತವಾಗಿದ್ದಾನೆ.
ಆದರೂ ಕೂಡ ಇವೆಲ್ಲವನ್ನು ಎದುರಿಸೋಕ್ಕಿಂತ ಇನ್ಯಾರೋ ಬಂದು ಹೋರಾಟ ಮಾಡಬೇಕು. ಹೋರಾಟ ಮಾಡಿದರೆ ಅವರ ಮೇಲೆ ಈ ರೀತಿ ಪ್ರಕರಣಗಳನ್ನು ದಾಖಲಿಸೋದು. ನೋಡಿ, ಜಾಮೀನಿನ ಮೇಲೆ ಹೊರಗಿದ್ದಾನೆ, ಇವಾಗ ಮದುವೆ ಆಗೋದಿಲ್ಲ ಅಂತ ಹೇಳುವಾಗ ಅದನ್ನೇ ಸ್ವಯಂ ಪ್ರೇರಿತವಾಗಿ ಕೇಸು ದಾಖಲಿಸಿಕೊಂಡು ಮತ್ತೆ ಆತನನ್ನು ಜೈಲಿಗಟ್ಟುವಂತಹ ಪ್ರಯತ್ನಗಳನ್ನು ಪೊಲೀಸರು ಯಾರೂ ಮಾಡೋದಿಲ್ಲ. ಆದರೆ ನೋಡಿ, ಅಂಥ ಆರೋಪಿಯ ತಂದೆ ಕೊಟ್ಟಂತಹ ದೂರನ್ನು ಅಷ್ಟು ಬೇಗ ತೆಗೆದುಕೊಂಡು ಅಷ್ಟು ಬೇಗ ಕಾಳಜಿ ವಹಿಸಿಕೊಂಡು ಮಂಗಳೂರಿಂದ ಪುತ್ತೂರಿಗೆ ವರ್ಗಾಯಿಸಿ ಪುತ್ತೂರಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಕಳಿಸಬೇಕು ಅಂದರೆ ಎಷ್ಟು ನಾಲಾಯಕ ಅಧಿಕಾರಿಗಳು ನಮ್ಮಲ್ಲಿರೋದು ಅಂತ ನೋಡಿ. ಇಲ್ಲಿ ಸಂತ್ರಸ್ತರಿಗೆ ಅನ್ಯಾಯ ಆಗ್ತಾ ಇದೆ, ಸಂತ್ರಸ್ತರ ನ್ಯಾಯ ಸಿಗ್ತಾ ಇಲ್ಲ, ತಡ ಆಗ್ತಾ ಇದೆ, ವಿಳಂಬ ಆಗ್ತಾ ಇದೆ, ಇದ್ಯಾವುದು ಅವರ ಗಮನಕ್ಕೆ ಬರುವುದಿಲ್ಲ. ನೋಡಿ, ಇಂತಹ ವಿಚಾರಗಳು ಬರುವಾಗ ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲಿಸಿ, ಸೊ ಅವರ ಮೇಲೆ ಏನು ಇವಾಗ ವಯಸ್ಸು ಆಗಿದೆ, ಎಲ್ಲ ಆಗಿದೆ, 21 ವರ್ಷ ಅಂತೇಳಿ ಅವತ್ತು ಡ್ರಾಮಾ ಮಾಡಿಕೊಂಡು ಅವತ್ತು ಮದುವೆಯನ್ನು ತಪ್ಪಿಸಿದ್ರು. 1 ತಿಂಗಳ ನಂತರ 21 ಆಗುತ್ತೆ, ಆಮೇಲೆ ಆಗ್ತಾನೆ ಅಂತ. ನಂತರ ಅದೇ 1 ತಿಂಗಳನ್ನು ಉಪಯೋಗಿಸಿಕೊಂಡು ಇವಾಗ 1 ವರ್ಷ ಆಗ್ತಾ ಬಂತು, ಎಲ್ಲವನ್ನ ಮಣ್ಣು ಮಾಡಿರುವಂಥದ್ದು. ನೋಡಿ, ಇವಾಗ ನೋಟಿಸ್ ಬೇರೆ ಈ ಒಂದು ಸಂತ್ರಸ್ತರ ಪರವಾಗಿಯೇ ಕಳಿಸ್ತಾ ಇರುವಂಥದ್ದು. ನಮ್ಮ ನ್ಯಾಯಾಂಗ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ, ಕಾನೂನು ವ್ಯವಸ್ಥೆ ಎಲ್ಲವೂ ಈ ರೀತಿಯಾದರೆ ಅತ್ಯಾಚಾರಿಗಳ ಕೊಲೆಗಡುಕರ ಸಂಖ್ಯೆ ಹೆಚ್ಚುತ್ತಾನೆ ಹೋಗುತ್ತೆ. ಇವತ್ತೇನು ನಮ್ಮ ಕಮಿಷನರ್ ಇರ್ಬೋದು, SP ಇರ್ಬೋದು, ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಕೆಲಸಕ್ಕೆ ಮಸಿ ಬಳಿಯುವಂತಹ ಕೆಲಸವನ್ನು ಮಾಡುವವರ ವಿರುದ್ಧ ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳಿ. ಇಲ್ಲಿ ಪೊಲೀಸ್ ವ್ಯವಸ್ಥೆ ಇರ್ಬೋದು, ರಾಜಕಾರಣಿಗಳಿರ್ಬೋದು, ಯಾವುದೇ ಹಿನ್ನೆಲೆ ಇರ್ಬೋದು, ಇಲ್ಲಿ ಅನ್ಯಾಯ ಆಗಿದೆ ಅಂದರೆ ನೋಡಿ, ಒಂದು ರೀತಿಯಲ್ಲಿ ಇದು ಪ್ರೀತಿ ಪ್ರೇಮ ಅನ್ನುವಂತಹ ವಿಚಾರದಲ್ಲಿ ಸಂಭವಿಸಿದ್ದು ಅಂತ ಹೇಳ್ಕೊಂಡು ನೀವು ಒಂದು ರೀತಿಯಲ್ಲಿ ಸಾಫ್ಟ್ ಆಗಿ ನೋಡಬೇಡಿ. ಅದು ಸಂಭವಿಸಿದ್ದು ಸರಿ, ಆದರೆ ಮದುವೆ ಆಗ್ತೇನೆ ಅಂತ ಆತ ನಂಬಿಸಿ ಮಾಡಿರುವಂಥದ್ದು. ಸೊ ಆ ಒಂದು ಕಾರಣಕ್ಕೆ ಇಲ್ಲಿ ಆ ಒಂದು ಹೆಣ್ಣು ಮಗುವಿಗೆ ನ್ಯಾಯ ಸಿಗಲೇಬೇಕು. ಸೊ ಈ ಒಂದು ವಿಚಾರದಲ್ಲಿ ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನು ಖಂಡಿತ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.